ನಮಸ್ಕಾರ ರೀ ಎಲ್ಲರಿಗೂ. ಇದು ಶನಿವಾರದ ಮಿನಿ ಬ್ಲಾಗ್. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಗಿಲ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲ ತೊಳ್ಯಾಕತ್ತೀನಿ. ರಂಗೋಲಿ ಹಾಕಿ ಇನ್ನು ನಾಷ್ಟ ಕೆಲಸನ ಶುರು ಮಾಡ್ಕೋಬೇಕು. ನಮ್ಮ ತಮ್ಮ ಬೇಗ ಕೆಲಸಕ್ಕೆ ಹೋಗ್ಬಿಡ್ತಾನು. ಅವ್ನು ಹೋಗೋಷ್ಟರಲ್ಲಿ ನಂಗೆ ನಾಷ್ಟ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅವ್ನು ಹೋದ್ಮೇಲೆ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸಿರಾತಂತೇಳಿ ನಾನು ಇವಾಗ ನಾಷ್ಟಕ್ಕೆಲ್ಲನೂ ರೆಡಿ ಮಾಡಕತ್ತಿದ್ನಿ. ಇವತ್ತು ನಾಷ್ಟಕ್ಕೆ ಆಲೂಗೆಡ್ಡೆ ಪಲ್ಯ, ಚಟ್ನಿ ಮತ್ತು ಪೂರಿ ಮಾಡತ್ತಿದ್ನಿ. ನಮ್ಮ ಕಡೆ ಅಮಾವಾಸ್ಯೆಗೆಲ್ಲ ವಡೆ ಮಾಡ್ತಾರೋ, ಆದ್ರೆ ನಮ್ಮ ಮನ್ಯಾಗ ವಡೆ ಹಿಟ್ಟು ಖಾಲಿಯಾಗಿತ್ತು. ಅದಕ್ಕಾಗಿ ನಾನು ಪೂರಿ ಮಾಡಿರಾತಂತೇಳಿ ಪೂರಿ ಮಾಡಕತ್ತೀನಿ ನೋಡ್ರಿ. ಹಂಗೆ ಮಧ್ಯಾಹ್ನ ನಮ್ಮ ತಮ್ಮ ಮನೆಗೆ ಊಟಕ್ಕೆ ಬರೋದಿಲ್ಲ, ಅವಾಗ ಅನ್ನ ಸಾಂಬಾರು ಕಟ್ಟಿರಾತಂತೇಳಿ ಇವಾಗ ಅನ್ನ ಸಾಂಬಾರನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ನಿ. ಪೂರಿ ಮಾಡಕತ್ತೀನಿ ನೋಡ್ರಿ. ಸಾನ್ವಿ ಮತ್ತು ನಮ್ಮ ಮನೆಯವರು ಇಬ್ಬರು ನಾಷ್ಟ ಮಾಡಕತ್ತಿದ್ರು. ಅವ್ರಿಗೆ ನಾಷ್ಟ ಹಾಕಿ ನಾನು ಹಂಗೆ ಬಿಸಿವನ್ನ ಮಾಡಿ ನಮ್ಮ ತಮ್ಮಗ ಮಧ್ಯಾಹ್ನ ಊಟಕ್ಕೆ ಮತ್ತು ಬೆಳಗಿನ ನಾಷ್ಟ ಎಲ್ಲನೂ ನೋಡ್ರಿ ಡಬ್ಬೆ ಒಳಗೆ ಹಾಕಿ ರೆಡಿ ಮಾಡಿದ್ದೀನಿ. ಅನ್ನ ಸಾಂಬಾರು, ಪಲ್ಯ, ಚಟ್ನಿ ಮತ್ತು ಪೂರಿ ಎಲ್ಲನೂ ಹಾಕಿ ರೆಡಿ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.